ಎಲ್ಲರಿಗೂ ನಮಸ್ಕಾರಗಳು. ಮೈಸೂರು ದಸರಾ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೈಸೂರು ದಸರಾ ಪ್ರಬಂಧವನ್ನು ನಾನು ಪಾಯಿಂಟ್ ಮೂಲಕ ಬರೆದಿದ್ದೇನೆ. ನೀವು ಇದನ್ನು ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ ಕೂಡ ಬರ್ಕೋಬೋದು, ಅಥವಾ ಪಾಯಿಂಟ್ ಮೂಲಕ ಕೂಡ ಬರ್ಕೋಬೋದು. ದಸರಾ ಹಬ್ಬವು ಹಿಂದೂ ಹಬ್ಬವಾಗಿದೆ. ದಸರಾ ಹಬ್ಬವು ಹಿಂದೂ ಹಬ್ಬವಾಗಿದೆ. ಈ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಪ್ರಮುಖ ಹಬ್ಬವಾಗಿದೆ. ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಪ್ರಮುಖ ಹಬ್ಬವಾಗಿದೆ. ನವರಾತ್ರಿಯ ನಂತರ ಬರುವ ಈ ಹಬ್ಬವು ರಾಕ್ಷಸ ರಾಜ ರಾವಣನ ಮೇಲೆ ಶ್ರೀರಾಮನ ವಿಜಯವನ್ನು ಮತ್ತು ಮಹಿಷಾಸುರನ ಮೇಲೆ ದುರ್ಗೆಯ ವಿಜಯವನ್ನು ನೆನಪಿಸುತ್ತದೆ. ನವರಾತ್ರಿ ನಂತರ ಬರುವ ಈ ಹಬ್ಬವು ರಾಕ್ಷಸ ರಾಜ ರಾವಣನ ಮೇಲೆ ಶ್ರೀರಾಮನ ವಿಜಯವನ್ನು ಮತ್ತು ಮಹಿಷಾಸುರನ ಮೇಲೆ ದುರ್ಗೆಯ ವಿಜಯವನ್ನು ನೆನಪಿಸುತ್ತದೆ. ದಸರಾ ಆಚರಣೆಗಳು ರಾಮಲೀಲಾ ಪ್ರದರ್ಶನ, ರಾಕ್ಷಸರ ಪ್ರಕೃತಿಗಳನ್ನು ಸುಡುವುದು, ಜಾತ್ರೆಗಳು ಮತ್ತು ಮೆರವಣಿಗೆಗಳನ್ನು ಒಳಗೊಂಡಿರುತ್ತದೆ. ಇದು ಒಂದು ದಸರಾ ಆಚರಣೆಯಾಗಿದೆ ಮತ್ತು ದಸರಾ ಆಚರಣೆಗಳಲ್ಲಿ ನಾವು ಮೊದಲನೇದಾಗಿ ರಾಮಲೀಲಾ ಪ್ರದರ್ಶನ ಮಾಡುತ್ತೇವೆ. ಆಮೇಲೆ ರಾಕ್ಷಸರ ಒಂದು ಮೂರ್ತಿಗಳನ್ನು, ಪ್ರಕೃತಿಗಳನ್ನು ಅಂದರೆ ಅವರ ಮೂರ್ತಿಗಳನ್ನು ಮಾಡಿ ಸುಡುವುದು, ಜಾತ್ರೆಗಳು ಮತ್ತು ಮೆರವಣಿಗೆಗಳನ್ನು ಒಳಗೊಂಡಿರುತ್ತದೆ. ಈ ಹಬ್ಬವು 9 ರಾತ್ರಿಗಳ ನವರಾತ್ರಿ ಉತ್ಸವದ ಕೊನೆಯಲ್ಲಿ ಬರುತ್ತದೆ. ಈ ಹಬ್ಬವು 9 ರಾತ್ರಿಗಳ ನವರಾತ್ರಿ ಉತ್ಸವದ ಕೊನೆಯಲ್ಲಿ ಬರುತ್ತದೆ. ಈ ಹಬ್ಬವು 9 ರಾತ್ರಿಗಳ ನವರಾತ್ರಿ ಉತ್ಸವದ ಕೊನೆಯಲ್ಲಿ ಬರುತ್ತದೆ. ಈ ಸಮಯದಲ್ಲಿ ದುರ್ಗೆಯ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. ಈ ಸಮಯದಲ್ಲಿ ದುರ್ಗೆಯ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. ಈ ಹಬ್ಬದ ಸಮಯದಲ್ಲಿ ಬೀದಿಗಳನ್ನು ಅಲಂಕರಿಸಿ ಜಾತ್ರೆಗಳು ಮತ್ತು ಇತರೆ ಮನೋರಂಜನೆಗಳನ್ನು ಒಳಗೊಂಡಿರುತ್ತದೆ. ಈ ಹಬ್ಬದ ಸಮಯದಲ್ಲಿ ಬೀದಿಗಳನ್ನು ಅಲಂಕರಿಸಿ ಜಾತ್ರೆಗಳು ಮತ್ತು ಇತರೆ ಮನೋರಂಜನೆಗಳನ್ನು ಒಳಗೊಂಡಿರುತ್ತದೆ. ದಸರಾ ಕೇವಲ ಒಂದು ಹಬ್ಬವಲ್ಲ, ಇದು ಜನರ ಜೀವನದಲ್ಲಿ ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ನೆನಪಿಸುವ ಒಂದು ಹಬ್ಬವಾಗಿದೆ. ದಸರಾ ಕೇವಲ ಒಂದು ಹಬ್ಬವಲ್ಲ, ಇದು ಜನರ ಜೀವನದಲ್ಲಿ ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ನೆನಪಿಸುವ ಒಂದು ಹಬ್ಬವಾಗಿದೆ. ದಸರಾವನ್ನು ಕೇವಲ ಹಬ್ಬವಾಗಿ ಆಚರಣೆ ಮಾಡದೆ, ಇದು ಒಂದು ನಮ್ಮ ಸಾಂಸ್ಕೃತಿಕವಾಗಿದೆ. ಇದು ನಮ್ಮ ನೈತಿಕ ಮೌಲ್ಯಗಳನ್ನು ಒಳಗೊಂಡಿದೆ. ಇದೊಂದು ಆಚರಣೆ ಒಂದು ಸುಂದರವಾದಂಥ ಆಚರಣೆ ಅಂತ ಹೇಳ್ಬೋದು. ದಸರಾ ಹಬ್ಬ, ಅದು ಮೈಸೂರು ದಸರಾ ಹಬ್ಬ ನೋಡೋದಂದರೆ ತುಂಬ ಒಂದು ಸಂಭ್ರಮ. ಮೈಸೂರು ದಸರಾ ಹಬ್ಬಗಳು ಪೂರ್ತಿಯಾಗಿ ಅರಮನೆ ಹಿಡಿದುಕೊಂಡು ಪ್ರತಿಯೊಂದು ಬೀದಿಗಳು ಕೂಡ ಲೈಟ್ಗಳಿಂದ ಅಲಂಕಾರವಾಗಿರುತ್ತವೆ. ತುಂಬ ಸಂಭ್ರಮ ಅನಿಸುತ್ತೆ ಮೈಸೂರು ದಸರಾವನ್ನು ನೋಡೋದಕ್ಕೆ. ಹಾಗೂ ಈ ಹಬ್ಬವನ್ನು ಒಂದು ದುರ್ಗೆಯ ಪೂಜೆಯನ್ನು ಮಾಡುವುದರ ಮೂಲಕ ಈ ಹಬ್ಬವನ್ನು ಸಂಭ್ರಮವಾಗಿ ಆಚರಿಸಲಾಗುತ್ತದೆ. ನಿಮಗೂ ಕೂಡ ಈ ಹಬ್ಬದ ಪ್ರಬಂಧ, ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ.